ಅಯ್ಯೋ ಈ ಮುದುಕಿ ನನ್ನೇ ತಗ್ಲಾಕ್ಬಿಡ್ತಲ್ಲಪ್ಪ. 50 ರೂಪಾಯಿ ಕೊಟ್ಟಿದ್ದು ದಂಡ ಆಯಿತು. ನಾನು ಹೋಗಿ ನನ್ನ ದುಡ್ಡು ಕೊಟ್ಟು ನಾನೇನೇ ತಗ್ಲಾಕಂಗಾಯ್ತು. ಈಗ ಏನು ಮಾಡಲಿ, ನಾನು ಹೇಳ್ಕೊಟ್ಟಿಲ್ಲ ಅಂತ ಹೆಂಗಾದ್ರೂ ಮಾಡಿ ಅವಳ ಹತ್ರ ವಾದ ಮಾಡಲೇಬೇಕು. ಏನು ಮಾಡೋಣ, ಅಲ್ಲಿ ತಗೋಗೋಣ, ತಪ್ಪಿಸ್ಕೊಂಡು ನಾನು ಇಲ್ಲಿ ಇರಲೇ ಇಲ್ಲ ಅಂತ ಹೇಳ್ಬೋದು. ನಾನು ನೋಡಿದ್ಲ ಅವಳು, ನೋಡಿರಲ್ಲ. ಹೌದು, ಹಂಗೆ ಮಾಡ್ತೀನಿ. ಹೊಲ್ತಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಮನೆಗೆ ಹೋಗಿ ಮನೆ ಕಂಡಿದ್ದೆ ನಾನು ಅವಾಗಿಂದನ ಅಂತ ಹೇಳ್ತೀನಿ. ಹಂಗೆ ಮಾಡ್ತೀನಿ, ಅಂತಕ್ಕೆ ಹೋಗ್ತೀನಿ. ಆ ಮುದುಕಿ ನನ್ನ ಹತ್ರ ದುಡ್ಡು ತಗೊಂಡು ಅವಳಿಗೆ ಎಲ್ಲ ಇರೋ ಸತಿ ಎಲ್ಲ ಹೇಳ್ಬಿಡ್ತಲ್ಲಪ್ಪ. ಅಯ್ಯಯ್ಯೋ, ಹೋಗೋಣ, ಮನೆ ತಗೋಗಿ ಮನೆ ತಗೋಣ. ನಮ್ಮ ಅತ್ತೆ ನೋಡು, ಅಲ್ಲ ನಾನೇನು ನಮ್ಮ ಅತ್ತೆ ನಾನು ನೋಡಲೇ ಇಲ್ವೇನೋ ಅನ್ನಂಗೆ ಓಡ್ತಾ ಇರೋದ ಮನೆ ಕಡೆಗೆ. ನೀರು ಮಾಡ್ತೀನಿ ನಮ್ಮ ಅತ್ತೆ. ಅಲ್ಲ ಈ ಥರ ಎಲ್ಲನ ಸೊಸೆ ಮಂದಿ ಜಗಳ ತಂದಿಕ್ಕಿ ಏನು ಪಡ್ಕೋಬೇಕು ಅಂತ ಐತೆ ನಮ್ಮ ಅತ್ತೆ. ಅಲ್ಲ ಏನು ಪಡ್ಕೋಬೇಕು ಅಂತ ನನಗೂ ಶ್ರೀದೇವಿಗೂ ಜಗಳ ತಂದಿಕ್ಕಿ ಏನು ಪಡ್ಕೋಬೇಕು ಅಂತ ಮಾಡ್ತಾಯಿತ್ತು ನಮ್ಮ ಅತ್ತೆ. ಅಲ್ಲ ನಮ್ಮ ಅತ್ತೆಗೆ ಏನಾದರೂ ನಾವು ಅನ್ಯಾಯ ಮಾಡ್ತಿಲ್ವಾ, ಅಥವಾ ಉಂಬಕ್ಕೆ ಇಕ್ತಿಲ್ವಾ, ನೀರು ಕೊಡ್ತಿಲ್ವಾ, ಅಥವಾ ಮನೆ ಮರ್ಯಾದೆ ಏನಾದರೂ ಹೋಗೋ ಅಂತ ಕೆಲಸ ಮಾಡ್ತಿದ್ವಾ ನಾವಿಬ್ರು? ಹಂಗೆಲ್ಲ ಏನೂ ಇಲ್ಲ ಅಂದಮೇಲೆ ಇವತ್ತೆಗೆ ಯಾಕಿಂತ ಬುದ್ಧಿ? ಇವತ್ತು ಹೆಂಗಾದ್ರೂ ಮಾಡಿ ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಹೇಳಲೇಬೇಕು, ಪಾಠ ಕಲಿಸ್ಲೇಬೇಕು. ಇವತ್ತಿಂದನಾದ್ರೂ ಬದಲಾಗೋ ಥರ ಮಾಡಬೇಕು ನಮ್ಮ ಅತ್ತೆನ. ಹಿಂಗೆ ಬಿಟ್ಟರೆ ಆಗಲ್ಲ. ನೋಡ ನಮ್ಮ ಅತ್ತೆ ಎಲ್ಲಿ ಹೋಯ್ತು? ಮನೆ ಹತ್ರನೇ ಹೋಯ್ತಾ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಯ್ತಾ? ಅಲ್ಲ ನನ್ನ ಮದುವೆ ಮಾಡ್ಕೊಂಬಂದಾಗ ನಮ್ಮ ಅತ್ತೆ ತುಂಬ ಒಳ್ಳೆಯವರಪ್ಪ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೆ ಈ ಥರ ಬುದ್ಧಿ? ಆ ಶ್ರೀದೇವಿನ ಕಂಡ್ರೆ ಯಾಕೆ ಇವ್ರಿಗೆ ಹೊಟ್ಟೆ ಉರಿ? ಅಲ್ಲ ಮದುವೆ ಆಗಿ ಇಷ್ಟ, ಅವ್ರ ಮದುವೆ ಆಗಲ್ಲ 2-3 ವರ್ಷ ಆಯ್ತೇನೋ, ಆದ್ರೂ ಇವ್ರಿಗೆ ಇನ್ನೂ ಅವ್ರ ಮೇಲಿನ ದ್ವೇಷ ಹೋಗಿಲ್ವಾ? ಏನಪ್ಪ ನೋಡೋಣ. ಈ ಮಂಜಿ ಈಗಾದ್ರೂ ಅಂತ ಬಂದೇವಳ ಇಲ್ವೋ? ಕಾಣಿಸ್ತಾನೆ ಇಲ್ವಲ್ಲ? ಹಾಲೆ ಎಷ್ಟೊತ್ತಾಯ್ತು? 1 ಗಂಟೆಯಿಂದನ ಎಲ್ಲೋತವಳು? ಓ ಮಂಜಿ, ಈ ಕಡೆಯಿಂದ ಬರ್ತಾ ಇದ್ಯಾ? ಇಷ್ಟೊತ್ತು ಎಲ್ಲೂ ಹೋಗಿದ್ದೆ? ಅಯ್ಯೋ ನಾನು ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಕೈ ಮುಗ್ದಾರಣ ಅಂತನ. ಅತ್ತೆ ಬಂದ್ರ ಮನೆಗೆ? ಅತ್ತೆನಾ? ಇಲ್ಲಪ್ಪ, ನಾನು ನೋಡ್ಲಿಲ್ಲ. ನಾನು ಇಲ್ಲೇ ಎಲ್ಲ ಹೋಗಿದ್ದೆ, ಈಗ ಬಂದೆ. ಯಾಕೆ, ಏನಾಗಬೇಕಾಗಿತ್ತು? ಏನೂ ಇಲ್ಲ, ಒಂದು ದೊಡ್ಡ ಡ್ರಾಮಾ ಕಂಪ್ನಿ ನಡೆಸ್ತಾ ಇದ್ರು ನಮ್ಮ ಅತ್ತೆ, ಅದು ಬಯಲಾಯ್ತು. ಅದಕ್ಕೆ ಈ ಕಡೆನೇ ಬಂದ್ರು, ಮನೆಗೆ ಬಂದ್ರು ಇಲ್ವ ಅಂತ ಕೇಳಿದೆ. ನೀನು ಇರ್ಲಿಲ್ವ ಮಂತೆಗೆ? ಇಲ್ಲ ಕಣೆ, ನಾನು ಇರ್ಲಿಲ್ಲ. ಯಾಕೆ? ಹೌದಾ, ಸರಿ ಆಯ್ತು, ಒಳಗೋಗಿ ನೋಡೋಣ ಬರ್ರಿ. ಇಲ್ಲಿಗೆ ಬಂದಂಗೆ ಆಯ್ತು. ಏನು ಇಲ್ಲೇ ಇಲ್ವಲ್ಲ? ಎಲ್ಲೋಯ್ತು ನಮ್ಮ ಅತ್ತೆ? ಅತ್ತೆ ಅತ್ತೆ, ರೂಮ್ ಒಳಗೆ ಹೋಗಿರ್ಬೇಕು ಮಂಜಿ. ಯಾಕೆ? ನೋಡೋಗು ಅತ್ತೆ ರೂಮ್ಗೆ ಹೋಗಿ. ಇದೇ ಮಂಜಿ, ನಾನೇ ಕರ್ಕೊಬತ್ತೀನಿ ನೀರು. ಸರಿ ಆಯ್ತು ಶ್ರೀದೇವಿ, ಹೋಗಿ ಕರ್ಕೊಂಬರ ನಮ್ಮ ಅತ್ತೆನ. ಅತ್ತೆ ಅತ್ತೆ, ಮಂಜಿ ಕರಿತಾ ಇದ್ದಾಳೆ, ಯಾಕನ? ಬನ್ನಿ. ಏನೋ, ಯಾಕೆ ಹುಷಾರಿಲ್ವ? ಮನೆ ಕಂಡಿದ್ದೀರಾ? ಯಾಕೋ ಮೈಕೈ ನೋವು ಕಣೆ, ಅಲ್ಲೇ 1 ಗಂಟೆ ಆಯ್ತು ಮನೆ ಕಂಡು. ಗಂಟೆ ಆಯ್ತಾ? ಬರೀ ಎದ್ದು ಬಂತು ಕಣೆ ಅತ್ತೆ. ಏನೇ ಮಂಜಿ, ಮನೆಗಿರಲ್ಲ ಎದ್ದಾಳಿಸಿ ಯಾಕೆ ಕರ್ಕೊಬತ್ತೀರಿ ಇಬ್ರು? ಏನ್ರೆ ನಿಮ್ದು ಗೋಳು? ಅಮ್ಮ ಏನತ್ತೆ? ಅಲ್ಲ ಮನೆ ಕಂಡು ಆಗ್ಲೇ ಎಷ್ಟೋ ಹೊತ್ತಾಗೈತೆ, ಗಾಢ ನಿದ್ರೆಲಿದ್ದೀರೇನೋ ಹಂಗೆ ಅಂತ ಇದ್ದೀರಾ? ಎಷ್ಟೊತ್ತಾಯ್ತು ನೀವು ಮನೆ ಕಂಡು? ನಾನು ಮನೆ ಕಂಡು 1 ಗಂಟೆ ಮ್ಯಾಲ ಆತ ಕಣೆ ಮಂಜಿ. ಯಾಕೆ ಯಾಕೆ ಕರೆದಿದ್ದು? 1 ಗಂಟೆ ಮೇಲಾತು. ಅಲ್ಲ ನಮ್ಮ ಅತ್ತೆ ಈಗಿನ ದೇವಸ್ಥಾನ ತಗಿಂದ ಓಡ್ ಬಂತು. ಈಗ ನೋಡಿದ್ರೆ ಏನೋ ಗೋಡ ನಿದ್ದೆ ಮಾಡೈತೇನೋ ಅನ್ನಂಗೆ ಹಾಕ್ಲಿಸ್ಕೊಂಡು ಗೊತ್ತಾಯ್ತಿ. ನನ್ಗೇನು ಗೊತ್ತಾಗಲ್ಲ ಅಂತ. ಗಂಟೆ ಆಯ್ತು ಮನೆ ಕಂಡು ಅಂತ ಬೇರೆ ಹೇಳ್ತಾಯ್ತು. ಏ ಮಂಜಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನು ಹೆಂಗ್ ಬೈತರ್ಕೊಂಡು ನನ್ನ ಏನ್ ನೋಡ್ತಾ ಇದ್ಯಾ? ಏನ್ ಹೇಳಿ ಜಲ್ದು, ಏನ್ ಕರೆದಿದ್ದು? ಅಯ್ಯ, ನನ್ಗೇನೆ ಹೆಂಗೆ ಮೈಕೈ ನೋವು ಅಂತ ನಾನು ಮನೆ ಕಂಡಿದ್ರೆ ಇವಳೊಬ್ಳು ಕರ್ಬಿಟ್ಟು ಈಗೇನೋ ಮಕ ನೋಡ್ಕೊಂಡು ನಿಂತವಳೆ. ಏನು ಅಂತ ಜಲ್ದು ಹೇಳು. ಹೇಳ್ತೀನತ್ತೆ, ಹೇಳ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಮನೆ ಕಂಡು 1 ಗಂಟೆ ಆಯ್ತಾ? ನಿಜನ ಹೇಳ್ತಾ ಇರೋದು? ಸುಮ್ಮನೆ ನಾಟಕ ಮಾಡಬೇಡ್ರಿ. ನೀವು ಇಷ್ಟೊತ್ತು ಎಲ್ಲಿದ್ರಿ ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಏನು ಹೇಳ್ತಾ ಇದ್ಯಾ ಮಂಜಿ? ಅತ್ತೆ ಎಲ್ಲಿತ್ತು ಇಷ್ಟೊತ್ತಿನ ತಕ? ಈಗ ಯಾಕೆ ಇಂಥ ಪ್ರಶ್ನೆ? ಎಲ್ಲಿಗಾದ್ರೂ ಹೋಗ್ಲಿ ಹೇಳು. ಹೌದಪ್ಪ, ನೀನಾದ್ರೂ ಬುದ್ಧಿ ಹೇಳೆ ಈ ಮಂಜಿಗೆ. ಇವಳಿಗೆ ಒಂದು ಈಟು ಬುದ್ಧಿ ಇಲ್ಲ. ಹಂಗಲ್ಲ ಶ್ರೀದೇವಿ, ನನಗೂ ನಿನಗೂ ಜಗಳ ತಂದಿಗ್ಬೇಕು ಅಂತನ ಆ ಮಲ್ಲಜ್ಜಿ ಐತಲ್ಲ, ಆ ಅಜ್ಜಿ ಹತ್ರ ದುಡ್ಡು ಕೊಟ್ಬಿಟ್ಟು ನನ್ನ ಸೊಸೆಗೆ ಆ ಶ್ರೀದೇವಿ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಡು, ಜಗಳ ಆಡ್ಲಿ, ಅವಳು ನನ್ನ ಮಾತು ಕೇಳಬೇಕು ಆ ಥರ ಹೇಳು ಅಂತನ ದುಡ್ಡು ಕೊಟ್ಟು ಹೇಳೈತಿ ನಮ್ಮ ಅತ್ತೆ. ನಾನು ಹೆಂಗ ಉಪಾಯ ಮಾಡಿ ಬಾಯಿ ಬಿಡಿಸ್ತೆ ಈ ಸತ್ಯನ? ಅತ್ತೆನೇ ಹೇಳ್ಕೊಟ್ಟಿರೋದು ಅಂತನ ಅವಜ್ಜಿನೇ ಹೇಳಿದ್ದು. ನಾನು ಅಲ್ಲಿಂದನ ನೋಡ್ಕೊಂಡೆ ಬಂದಿದ್ದೀನಿ. ಅಲ್ಲಿಂದ ಓಡ್ ಬಂದಿದ್ದು ಅತ್ತೆ. ಈಗ ನೋಡಿದ್ರೆ 1 ಗಂಟೆ ಆಯ್ತು ಮನೆ ಕಂಡು ಅಂತ ಸುಳ್ಳು ಹೇಳ್ತಾ ಐತೆ. ನೋಡು ಎಷ್ಟು ಸುಳ್ಳು ಪುರ್ಕಿ. ಯಾಕತ್ತೆ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಹೇಳು, ಇರೋ ಸತ್ಯನ. ಯಾಕೆ ಈ ತರ ಮಾಡಿದೆ? ನಮ್ಮಿಬ್ರಿಗೂ ಜಗಳ ತಂದಿಕ್ಬೇಕು ಅಂತ ಅವಜ್ಜಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ಯಾ, ದುಡ್ಡು ಕೊಟ್ಟು ಹೇಳು ಅಂತನ? ಹಂಗೇನಾಗೈತೆ ನಿಮ್ಗೆ? ನಾವೇನ್ ಮಾಡಿದೀವಿ? ಏನ್ ಅನ್ಯಾಯ ಮಾಡಿದೀವಿ? ನಾನು ಮಂಜಿ ಏನಾದ್ರು ನಿಮ್ಗೆ ಉಂಬಕ್ಕಿಕ್ಕಲ್ವಾ, ಅಥವಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಬಲ್ವಾ, ಅಥವಾ ನಿಮ್ಮ ಮನೆ ಮರ್ಯಾದೆ ನಿಮ್ಮ ಮರ್ಯಾದೆ ಹೋಗ ಅಂತ ಏನಾದ್ರು ಕೆಲಸ ಮಾಡಿದೀವಾ? ಯಾಕೆ ಈ ತರ ಮಾಡ್ತಾ ಇದೀರಾ? ಇದೆಲ್ಲ ಚೆನ್ನಾಗಿರಲ್ಲ ಅತ್ತೆ. ಸುಮ್ಮನೆ ಇಂಥದ್ದೆಲ್ಲ ಬಿಟ್ಟು ಸೊಸೆರು ಬಂದಿದ್ದಾರೆ, ಸೇವೆ ಮಾಡಿಸ್ಕೊಂಡು ಚೆನ್ನಾಗಿರೋದು ಕಲ್ತ್ಕೊಡ್ರಿ.
ನೀವು ಚೆನ್ನಾಗಿದ್ರೆ ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀವಿ. ಅಲ್ಲ ಅತ್ತೆ, ನಾನೇನಾದ್ರೂ ನಿಮ್ಗೇನಾದ್ರೂ ಅನ್ಯಾಯ ಮಾಡಿದ್ದೀನ? ನಿಮ್ಮ ಮನೇನ ಮರ್ಯಾದೆ ಹೋಗೋಂಥ ಕೆಲಸ ಮಾಡ್ತಾ ಇದ್ದೀನ? ನಾನು ನಿಮ್ಮ ಮಾತು ಕೇಳ್ಕೊಂಡು ಮರ್ಯಾದೆ ಹೋಗೋಂಥ ಕೆಲಸವನ್ನ ಇಷ್ಟು ದಿನ ಮಾಡ್ತಿದ್ದೆ. ಆದ್ರೆ ನೀನು ಯಾಕೆ ನನಗೆ ಇಲ್ಲದೆಲ್ಲ ಹೇಳ್ಕೊಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅವತ್ತಿಂದ ನಾನು ಇವತ್ತಿನವರೆಗೂ ಏನಾದ್ರೂ ಅಂತ ಕೆಲಸ ಮಾಡಿದ್ದೀನತ್ತೆ? ಹೇಳಿ, ಮಾಡಿದ್ದೀನಾ? ಏನೇ ಹೇಳ್ತಾ ಇದ್ಯಾ? ನಾನು ಯಾಕೆ ಅಜ್ಜಿಗೆ ದುಡ್ಡು ಕೊಟ್ಟು ನಿಮ್ಮಿಬ್ಬರು ಜಗಳ ತಂದಿಕ್ಕಂತ ಕೆಲಸ ಮಾಡೋಣ? ನಾನು ಅಂತ ಕೆಲಸ ಮಾಡೋಳಲ್ಲ. ಮಾಡಂಗಿದ್ರೆ ನೇರವಾಗಿ ಹೇಳ್ತೀನಿ. ಏನು ಇವಳು ಬುದ್ಧಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ, ಶ್ರೀದೇವಿ ಬುದ್ಧಿ. ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇನೆ. ಅದು ಬಿಟ್ಬಿಟ್ಟು ಹೋಗಿ ಅದು ಯಾವ್ದೋ ಅಜ್ಜಿಗೆ ನಾನು ಹೇಳ್ಕೊಟ್ಟು ಜಗಳ ತಂದಿಕ್ಕು ಅಂತ ಹೇಳೋಣ? ನನಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ರಾ? ಮಂಜಿ, ನೀನು ಬುದ್ಧಿವಂತೆ ಅಂತಾನ ನಿನ್ನ ಮದುವೆ ಮಾಡ್ಕೊಂಬಂದೆ. ಆದ್ರೆ ನೀನು ಇಂಥ ದಡ್ಡ ಮುನ್ನೆ ಅಂತ ಇವತ್ತೇ ಗೊತ್ತಾಗಿದ್ದು. ಸುಮ್ಮನೆ ನನ್ನ ಮರ್ಯಾದೆ ಕಳಿಬೇಡ. ನೀನು ಮುಚ್ಕೊಂಡು ಹೋಗು, ಕೆಲಸ ನೀನು ನೋಡ್ಕೊಂಡು ನಿನ್ನ ಕೆಲಸ ನೀನು ಮಾಡೋಗು. ಶ್ರೀದೇವಿ, ಇವಳು ಮಾತು ಕೇಳ್ಕೊಂಡು ನೀನು ಮಾತಾಡಬೇಡ, ಸುಮ್ಮನೆ ಹೋಗು. ಅತ್ತೆ, ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಅವಜ್ಜಿನೇ ನನ್ನ ಹತ್ರ ಎಲ್ಲ ಹೇಳೈತೆ. ನಿಮ್ಮ ಅತ್ತೆ ಹಿಂಗೆಲ್ಲ ದುಡ್ಡು ಕೊಟ್ಟು ನನಗೆ ಹೇಳು ಅಂತ ಹೇಳಿದ್ಲು ಅಂತಾನ. ನಾಚಿಕೆ ಆಗಲ್ವೇನತ್ತೆ ಹಿಂಗೆಲ್ಲ ಮಾಡಕ್ಕೆ? ನಾನು ಅವಜ್ಜಿಗೆ ಹೇಳ್ಕೊಟ್ಟೆ ಅನ್ನೋದಕ್ಕೆ ಏನೇ ಸಾಕ್ಷಿ ಐತೆ? ದುಡ್ಡು ಕೊಟ್ಟಿದ್ದೆ ಅನ್ನೋದಕ್ಕೆ ಏನು ಸಾಕ್ಷಿ ಐತೆ? ನೀವಲ್ಲಿ ಕದ್ದು ಮುಚ್ಚಿ ನಿಂತ್ಕೊಂಡು ನೋಡ್ತಾ ಇದ್ರಿ ತಾನೇ ಅಲ್ಲಿ ದೇವಸ್ಥಾನದಾಗೆ? ಅದ್ಯಾಕೆ ಹಿಂಗೊಳಗೆ ಹೇಳ್ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಅಲ್ಲಿ ಅಷ್ಟೊಂದು ಕುತೂಹಲ? ನಾನು ಅಜ್ಜಿ ಹತ್ರ ಏನ್ ಮಾತಾಡ್ತೀನಿ ಅಂತಾನ ಅಲ್ಲಿ ಯಾಕೆ ಕದ್ದು ಕೇಳಿಸ್ಕೊಂತಿದ್ರಿ? ನಾನು ನೋಡಿದ ತಕ್ಷಣ ಯಾಕೆ ಓಡ್ ಬಂದ್ರಿ? ಹೇಳ್ರಿ. ನಾನೇನು ಓಡ್ ಬರ್ಲಿಲ್ಲ. ನೀನು ಯಾರನ್ನೂ ನೋಡಿ ಹಂಗ ಅಂದ್ಕೊಂಡು ಏನೋ? ನಾನು ಅವಾಗಿಂದ ಇಲ್ಲೇ ಇದ್ದೀನಿ ಮನೆಯಾಗೇನೆ. ಮನೆಯಾಗ ಎಲ್ಲತ್ತೆ ಇದ್ದೆ? ನಾನು ಇದ್ದಲ್ಲ ಅರ್ಧ ಗಂಟೆ ಮುಂಚೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ಅಲ್ಲಿ ಯಾರ ಮಂತಕನ ಇಲ್ಲಿ ವಿಮ್ಲಮ್ಮರ ಮಂತಕ್ಕೆ ಹೋಗಿದ್ದೆ. ಇವಾಗ ಬಂದೆ. ನೀನು ಒಂದು ಗಂಟೆಯಿಂದ ಇಲ್ಲೇ ಮನೆ ಕಂಡಿದ್ದೀನಿ ಅಂತಿದ್ಯಾ? ನಾನು ಅರ್ಧ ಗಂಟೆ ಆಯ್ತು ಮನೆ ಬಿಟ್ಟು ಹೋಗಿ ಅಷ್ಟೇನೆ. ಅದಕ್ಕಿಂತ ಮುಂಚೆ ನೀವು ಇರ್ಲಿಲ್ವಲ್ಲ ಮನೆಗೆ? ಇದ್ದೆ ಕಣೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ನೀನು ಕುಳ್ಳಿ ಅನ್ಸುತ್ತೆ. ನಾನು ರೂಮ್ ಒಳಗೆ ಮನೆ ಕಂಡಿದ್ದೆ, ಆದ್ರೆ ನೀನು ನೋಡಿಲ್ಲ ಅಷ್ಟೇನೆ. ನಾನು ನಿನ್ ಮಾತಾಡೋದು ನೀನು ಓಡಾಡೋದು ಎಲ್ಲ ನಾ ಕೇಳಿಸ್ಕೊಂತಿದ್ದೆ. ಹೌದಾ? ನಿಜಾನಾ? ಆ ಅಜ್ಜಿನೇ ಕರೆದು ಕೇಳಿದ್ರೆ ಈಗ? ಕೇಳು, ಕರೆದು ಕೇಳು. ಬಂದು ಇಲ್ಲಿ ಹೇಳಿ ನೋಡೋಣ, ನಾನೇನಾದ್ರೂ ದುಡ್ಡು ಕೊಟ್ಟಿದ್ದೆ ಅಂತಾನ? ಏನಾದ್ರೂ ಬೇರೆಯವ್ರೇನಾನ ನೀನೇನಾದ್ರೂ ದುಡ್ಡು ಕೊಟ್ಟು ಹೇಳು ಅಂದ್ರೆ ಹೇಳ್ತಾಳೆ ಅಷ್ಟೇನೆ. ನಾವು ದುಡ್ಡನ್ನು ಕೊಡಲ್ಲ, ಏನು ಕೊಡಲ್ಲ. ಅವಜ್ಜಿನ ಇಲ್ಲಿ ಕರ್ಕೊಂಬಂದು ಹೇಳಿಸ್ಲಾ? ಆಯ್ತು, ₹1 ದುಡ್ಡು ಕೊಡ್ದಂಗೆ ಆ ಅಜ್ಜಿ ಹತ್ರ ಇಲ್ಲಿ ಕರ್ಕೊಂಬಂದು ನಾನು ದುಡ್ಡು ಕೊಟ್ಟು ನಿಮ್ಮೊಬ್ಬರ ಮಧ್ಯೆ ಜಗಳ ತಂದಿಕ್ಕು ಅಂತ ಹೇಳ್ಕೊಟ್ಟೆ ಅಂತಾನ ಹೇಳು ನೋಡೋಣ. ಹೇಳಿ. ಆಯ್ತತೆ, ನೋಡೋಣ. ನಾವು ಅಜ್ಜಿ ಹತ್ರ ಹೋಗಿ ಕೇಳ್ತೀವಿ. ನಾವು ದುಡ್ಡು ಕೊಡಲ್ಲ, ನಮ್ಮ ಅತ್ತೆ ಏನು ಹೇಳ್ಕೊಟ್ಟು ಅದನ್ನೆಲ್ಲ ಬಂದು ನಮ್ಮ ಮನೇಲಿ ಹೇಳು ಅಂತಾನ ಹೇಳ್ತೀವಿ. ಅವಾಗಾದ್ರೂ ಒಪ್ಕೊಂತೀಯಾ? ಒಪ್ಕೊಂತೀನಿ ಕಣೆ, ಒಪ್ಕೊಂತೀನಿ. ನೀವು ಆದ್ರೆ ಆ ಅಜ್ಜಿಗೆ ₹1 ದುಡ್ಡು ಕೊಡಬಾರ್ದು. ₹1 ದುಡ್ಡು ಕೊಡದೇ ಇದ್ರೆ ಆ ಬಂದು ಅವಜ್ಜಿ ಸತ್ಯ ಹೇಳಿ. ದುಡ್ಡು ಕೊಟ್ರೆ ನೀವ್ ಹೇಳ್ದಂಗೆ ಕೇಳ್ತಾಳ ಅವಳು ಅಷ್ಟೇನಿ. ನನಗೆ ಗೊತ್ತಿಲ್ವಾ ಆ ಮುದುಕಿ ಬಗ್ಗೆನ? ಹಂಗಾದ್ರೆ ಅವಜ್ಜಿಗೆ ದುಡ್ಡು ಕೊಟ್ಬಿಟ್ಟು ನೀವು ನನ್ನ ಹತ್ರ ಸುಳ್ಳೆಲ್ಲ ಹೇಳು ಶ್ರೀದೇವಿ ಬಗ್ಗೆನ ಅಂತ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ಹೇಳೈತೆ ಅಲ್ವಾ? ಅದೇ ಸತ್ಯ. ಯಾವ ಸತ್ಯ ಯಾವ ಸುಳ್ಳು ಅಂಬದ ಆಮೇಲೆ ಹೇಳುವಂತೆ ಮೊದಲು ಅವಜ್ಜಿನ ಕರ್ಕೊಂಬಂದು ಇಲ್ಲಿ ಹೇಳ್ಸು. ಆದ್ರೆ ನೀವು ₹1 ದುಡ್ಡು ಕೊಡಬಾರ್ದು ಅಷ್ಟೇನೆ ನಾನು ಹೇಳೋದು. ಆಯ್ತತ್ತೆ, ನಾವು ಹೇಳ್ತೀವಿ. ನೋಡೋಣ ಅವಜ್ಜಿ ಹತ್ರ. ಬಾರೆ ಮಂಜಿ, ಹೋಗೋಣ. ₹1 ದುಡ್ಡು ಕೊಡಲ್ಲ ಕಣಜ್ಜಿ. ನೀನು ಬಂದು ನಮ್ಮ ಅತ್ತೆ ಏನು ಹೇಳ್ತು, ನಿನಗೆ ಎಷ್ಟು ಕೊಟ್ಟು ದುಡ್ಡು ಅಂತಾನ ಎಲ್ಲನ ಹೇಳ್ಬೇಕು. ನಮ್ಮ ಮನೆಗೆ ಬಂದು ಅಂತಾನ ಆ ಅಜ್ಜಿನೇ ಕೇಳೋಣ. ಬಾ. ಸರಿ ಆಯ್ತು, ನಡೆಸಿದ್ದೇವೆ. ಹೋಗೋಣ ಅಜ್ಜಿ ಮನೆ ಹತ್ರ. ನೆನಪಿರ್ಲಿ, ಏನಾದ್ರೂ ನೀವು ₹1 ದುಡ್ಡು ಕೊಟ್ಟಿದ್ದೀರಾ ಅನ್ನೋ ಗೊತ್ತಾದ್ರೂ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ. ದುಡ್ಡು ಕೊಟ್ಟಲ್ಲ ಹೇಳ್ಸೋದು ಸುಳ್ಳ. ನಾನು ₹50 ಕೊಟ್ಟಿದ್ದೀನಿ. ಅದಕ್ಕೆ ಈ ಮಂಜಿ ಹತ್ರ ಅವಜ್ಜಿ ಎಲ್ಲ ಸುಳ್ಳುನು ಎಲ್ಲ ಹೇಳಿದ್ದು. ಆದ್ರೆ ನೀವೇನಾದ್ರೂ ₹1 ₹50 ಜಾಸ್ತಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವಜ್ಜಿ ಇಲ್ಲಿ ಬಂದು ಸತ್ಯ ಹೇಳೋದೇ ಇಲ್ಲ. ನನಗೆ ಗೊತ್ತಿಲ್ವಾ ಅವಜ್ಜಿ ಬಗ್ಗೆ? ಹೋಗ್ರಿ. ಇವೆರಡಕ್ಕೂ ಅವಜ್ಜಿ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಅವಜ್ಜಿಗೆ ದುಡ್ಡು ಕೊಡ್ದಲೇನೆ ಬಂದು ಸತ್ಯ ಹೇಳಿಸ್ತೀವಿ ಅಂತ ಹೋಗ್ತಾ ಇದ್ದಾವೆ. ಹೇಳಿಸಿ ನೋಡೋಣ ಸತ್ಯನ. ಅವಜ್ಜಿ ಹೇಳಿದ್ರೆ ನಿಮಗೆ ನಾವು ₹1000 ಕೊಟ್ಬಿಡ್ತೀನಿ. ಈಗ ಮೊದಲೇ ₹100 ಕೊಡ್ತೀನಿ ಅಂತ ಸತ್ಯ ಬಾಯಿ ಬಿಡ್ಸವಳೆ. ಈಗ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವಜ್ಜಿ ಬತ್ತಾಳ? ಬರೋದಿಲ್ಲ, ಖಂಡಿತ ಬರಲ್ಲ. ನನಗೆ ಚೆನ್ನಾಗಿ ಗೊತ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.